ಒಂದು ಕರ್ನಾಟಕ ರಾಜ್ಯ ಕೆಪಿಸಿಸಿಯ ಪ್ರಚಾರ ಸಮಿತಿಯ ಭಾಗಕ್ಕೆ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಬಿ.ಕೆ. ಹರಿಪ್ರಸಾದ್ ಅವರ ಸಮಕ್ಷಮ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಸೂಚನೆಯ ಆಧಾರದ ಮೇರೆಗೆ ಕೆಪಿಸಿಸಿಯ ರಾಜ್ಯ ಪ್ರಚಾರ ಸಮಿತಿ ರಾಜ್ಯ ಅಧ್ಯಕ್ಷರಾದಂಥ ವಿನಯ್ ಕುಮಾರ್ ಸರ್ಕೆ ಅವರು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯದಲ್ಲಿ ಒಂದು ಜನಾಭಿಪ್ರಾಯವನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಬೇಕು. ವಿಶೇಷವಾಗಿ ಉಡುಪಿಯ ಶಾಸಕರಾದಂಥ ಯಶ್ಪಾಲ್ ಸುವರ್ಣ ಅವರು ಮತ್ತು ಚಿಕ್ಕಮಗಳೂರಿನ ಶಾಸಕರಾದಂಥ ವಿಧಾನ ಪರಿಷತ್ ಸದಸ್ಯರಾದಂಥ ಸಿ.ಟಿ. ರವಿ ಅವರ ಮಾತು ಮತ್ತು ನಡವಳಿಕೆಗಳ ಬಗ್ಗೆ ಒಂದು ಖಂಡನೆಯನ್ನು ವ್ಯಕ್ತ ಮಾಡಬೇಕು ಅಂತ ಆ ಕಾರಣಕ್ಕಾಗಿ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಸೈಯದ್ ಹನೀಫ್ ಮತ್ತು ನಮ್ಮ ಪದಾಧಿಕಾರಿಗಳ ಸಮಕ್ಷಮ ಈ ರೀತಿಯಾದಂಥ ಒಂದು ಪ್ರೆಸ್ ಮೀಟ್ ಅನ್ನು ಆಯೋಜನೆ ಮಾಡಿದ್ವಿ. ಆ ಪ್ರೆಸ್ ಮೀಟಿನ ಬಾರಿ ಪ್ರಮುಖವಾದ ಅಂಶ ಏನು ಅಂತಂದ್ರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಚಿಕ್ಕಮಗಳೂರಿನ ವಿಧಾನ ಪರಿಷತ್ ಸದಸ್ಯರಾದಂಥ ಸಿ.ಟಿ. ರವಿ ಅವರು ಯುವಜನರ ಮತ್ತು ವಿದ್ಯಾರ್ಥಿಗಳ ಚಳುವಳಿಯನ್ನ ಶಂಕೆ ಮಾಡಿ ನೀಟ್ ವಿದ್ಯಾರ್ಥಿಗಳಿಗೂ ಅಥವಾ ನೀಟ್ ಪರೀಕ್ಷೆಗಳಿಗೂ ಮುಲ್ಲಾಗಳಿಗೂ ಏನ್ ಸಂಬಂಧ ಅನ್ನುವ ಅವಿವೇಕದ ಮಾತನ್ನ ಸಿ.ಟಿ. ರವಿ ಅವರು ಆಡಿದ್ದಾರೆ. ಮತ್ತು ಎದೆ ಸೀಳಿದ್ರೆ ಮೂರಕ್ಷರ ಇಲ್ಲ ಅಂತ. ಅದು ಸಿ.ಟಿ. ರವಿ ಅವರ ಇನ್ನೊಬ್ಬ ಸಹೋದರ ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣದ ಸಂಸದರಿದಾರಲ್ಲ, ಅವರು ಈ ಹಿಂದೆ ಒಂದು ಹೋರಾಟ ನಡೆದಾಗ CA NRC ವಿಚಾರದಲ್ಲಿ ಹೋರಾಟ ನಡೆದಾಗ ಇದೇ ರೀತಿ ಅಂತ ನೆರೇಷನ್ ಅನ್ನು ಹೇಳಿದ್ರು. ಅದೇ ನೆರೇಷನ್ ಅನ್ನು ಎರವಲ್ ತಂದು ಸಿ.ಟಿ. ರವಿ ಅವರು ಮತ್ತೆ ವಿದ್ಯಾರ್ಥಿ ಚಳುವಳಿಯ ಸಂದರ್ಭದಲ್ಲಿ ಹೇಳಿದ್ದಾರೆ. ಸಿ.ಟಿ. ರವಿ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು, ಆ ವಿದ್ಯಾರ್ಥಿ ಚಳುವಳಿ ಅಂತ ಏನು ದೆಹಲಿಯಲ್ಲಿ ನಡೆದಿದೆ ಅದನ್ನು ವೈಯಕ್ತಿಕವಾಗಿ ನಾನು ನೋಡಿ ಬಂದಿರ್ತಕ್ಕಂಥ ನನಗೆ ತುಂಬಾ ಸ್ಪಷ್ಟವಾದ ಅರಿವಿದೆ. ಅಲ್ಲಿ ನಡೆದಿರ್ತಕ್ಕಂಥ ಚಳುವಳಿ ಜಾತಿ ಮತ ಧರ್ಮಗಳನ್ನ ಬಿಟ್ಟು ಇಡೀ ಭಾರತೀಯರೆಲ್ಲರ ಚಳುವಳಿ. ಆ ಚಳುವಳಿಗೆ ಅನ್ನ ಆಹಾರವನ್ನ ಎಲ್ಲ ಭಾರತದ ತಾಯಂದ್ರು ಕೊಟ್ಟಿದ್ದಾರೆ. ಎಲ್ಲ ಸಂವೇದನಶೀಲ ಹಿರಿಯರು ಜಾತಿ ಮತ ಧರ್ಮವನ್ನು ಬಿಟ್ಟು ಕೊಟ್ಟಿದ್ದಾರೆ. ಸಿ.ಟಿ. ರವಿ ಅವರಿಗೆ ಜಾತಿ ಧರ್ಮದ ವಿಚಾರದಲ್ಲಿ ಕೂಗುಮಾರಿಯಂತೆ ಕೂಗುವುದನ್ನು ಹೊರತುಪಡಿಸಿ ಬೇರೆ ಯಾವುದೂ ಇಲ್ಲ. ಯಾವ ಒಬ್ಬ ವ್ಯಕ್ತಿ ಕರ್ನಾಟಕದ ವಿಧಾನ ಪರಿಷತ್ತಿನಲ್ಲಿ ಒಬ್ಬ ಮಹಿಳಾ ಮಂತ್ರಿಗೆ ಅವಾಚ್ಯವಾಗಿ ಅಸಂಸದೀಯವಾದಂಥ ಮಾತುಗಳನ್ನು ಆಡಿದರೋ ಅದರ ಮುಂದುವರಿಕೆ ಭಾಗವಾಗಿ ಸಹಿತ ಅಸೂಕ್ಷ್ಮವಾದ ರೀತಿಯಲ್ಲಿ ಸಿ.ಟಿ. ರವಿ ಅವರು ಮಾತಾಡಿದ್ದಾರೆ. ಅವರು ಒಂದು ಹಂತದಲ್ಲಿ ಕರ್ನಾಟಕದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕಾಗದೆ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ ಅವರು ಸಾಧ್ಯವಾದ್ರೆ ಈ ಬಗ್ಗೆ ಅವರ ನಡವಳಿಕೆಯನ್ನು ತಿದ್ದುಕೊಂಡು ಮಾತುಗಳನ್ನು ಬದಲಾವಣೆ ಮಾಡ್ಕೋಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಆಗ್ರಹಿಸುತ್ತೆ. ಮತ್ತು ಎರಡನೇದಾಗಿ ಇದೇ ರೀತಿ ಚಳುವಳಿಯನ್ನ ಉಡುಪಿ ಜಿಲ್ಲಾ ಬಿಜೆಪಿಯವರು ಆಯೋಜನೆ ಮಾಡಿರ್ತಕ್ಕಂಥ ಸಭೆಯಲ್ಲಿ ಉಡುಪಿಯ ಜಿಲ್ಲಾ ಕೇಂದ್ರದ ಶಾಸಕರಾದಂಥ ಶ್ರೀ ಯಶ್ಪಾಲ್ ಸುವರ್ಣ ಅವರು ರಾಹುಲ್ ಗಾಂಧಿ ಅವ್ರನ್ನ ಭಾರತದ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರನ್ನ ಡ್ರಗ್ ಅಡಿಕ್ಟ್, ನಶೆಯಲ್ಲಿರುವ ಮನುಷ್ಯ ಅನ್ನುವಂಥದ್ದು ಅವಿವೇಕದ ಮಾತುಗಳನ್ನು ಅವರು ಆಡಿದ್ದಾರೆ. ಮತ್ತು ಮುಂದುವರೆದು ಅವರು ಹೇಳಿದ್ದಾರೆ, ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿಗಳಿಗೆ ಮತ್ತು ಯುವಜನರಿಗೆ ಇದೇ ರೀತಿಯಾದ ಬೆಂಬಲವನ್ನು ವ್ಯಕ್ತಪಡಿಸಿದ್ರೆ ಅವ್ರ ವಂಶವನ್ನ ಸಂಪೂರ್ಣ ಧ್ವಂಸ ಮಾಡ್ತೇವೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ನಾವು ಈ ಸಂದರ್ಭದಲ್ಲಿ ತುಂಬಾ ಸ್ಪಷ್ಟವಾಗಿ ನಿನ್ನೆ ಪ್ರತಿಭಟನಾ ಸಭೆಯನ್ನು ಸಹಿತ ಅಭೂತಪೂರ್ವವಾದ ಯಶಸ್ಸು ಕಂಡಿದೆ ಯಶ್ಪಾಲ್ ಸುವರ್ಣ ಅವರ ವಿರುದ್ಧ. ಈ ಸಂದರ್ಭದಲ್ಲಿ ನಾವು ಸ್ಪಷ್ಟವಾಗಿ ಹೇಳ್ತಿದ್ದೇವೆ, ನಿಮಗೆ ತಾಕತ್ತು ದಮ್ಮು ಧೈರ್ಯ, ಅವ್ರದೇ ಶಬ್ದ, ಅವ್ರ ಪಕ್ಷದ ನಾಯಕರಾದ ಬಸವರಾಜ ಬೊಮ್ಮಾಯಿ ಅವರ ಶಬ್ದ, ಅವರಿಗೆ ಅದು ಇದ್ದೇ ರಾಹುಲ್ ಗಾಂಧಿ ಅವರನ್ನೆಲ್ಲ ಕಾಂಗ್ರೆಸ್ ಪಕ್ಷದ ಅಥವಾ ಈ ಭಾರತದ ಯಾವುದೇ ರಾಜಕೀಯ ಪಕ್ಷದ ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡಂತೆ ಯಾವುದಾದ್ರೂ ಕಾರ್ಯಕರ್ತರನ್ನ ಧ್ವಂಸ ಮಾಡ್ತಕ್ಕಂಥ ಪ್ರಯತ್ನವನ್ನ ಅವರಿಗೆ ತಾಕತ್ತು ದಮ್ಮು ಧೈರ್ಯ ಇದ್ರೆ ಮಾಡಬೇಕು. ಮತ್ತು ಜನವಿರೋಧಿಯಾಗಿ ವರ್ತಿಸ್ತಕ್ಕಂಥ ಇವರು ವಿವೇಕಪೂರ್ಣವಾಗಿ ಈ ಕ್ಷೇತ್ರದ ಸೋತಿರ್ತಕ್ಕಂಥ ಸಿ.ಟಿ. ರವಿ ಅವರಿಗೆ ಅವ್ರ ಪಕ್ಷ ವಿಧಾನ ಪರಿಷತ್ ಸದಸ್ಯತ್ವ ಕೊಟ್ಟಿದೆ. ಕೊನೆ ಪಕ್ಷ ಆ ಕಾರಣಕ್ಕಾಗಿ ಈ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಎಕೋ ಸೆನ್ಸಿಟಿವ್ ಝೋನ್ ಇವತ್ತು ಘೋಷಣೆ ಆಗಿದೆ. ಆ ವಿಚಾರದ ಬಗ್ಗೆ, ಇಲ್ಲಿಯ ಮೂಲವಾಸಿಗಳ ಬಗ್ಗೆ, ನೆಲವಾಸಿಗಳ ಬಗ್ಗೆ ಇರ್ತಕ್ಕಂಥ ವಿಚಾರಗಳ ಬಗ್ಗೆ, ಇಲ್ಲಿಯ ಸೌಹಾರ್ದತೆ ಬಗ್ಗೆ, ಇಲ್ಲಿಯ ವಿದ್ಯಾರ್ಥಿಗಳ ಯುವಜನರ ಸಮಸ್ಯೆಗಳ ಬಗ್ಗೆ, ಕಾಲೇಜಿನ ಸಮಸ್ಯೆಗಳ ಬಗ್ಗೆ, ವಿದ್ಯಾರ್ಥಿಗಳ ಹಾಸ್ಟೆಲ್ ವಿಚಾರಗಳ ಬಗ್ಗೆ ಅವರು ಪ್ರಸ್ತಾಪವನ್ನು ಮಾಡಬೇಕು. ವಿಧಾನ ಪರಿಷತ್ ಸದಸ್ಯತ್ವ ಅಂತ ಅವ್ರಿಗೆ ಕೊಟ್ಟಿದ್ದು ಸಿ.ಟಿ. ರವಿ ಅವರಿಗೆ ಗಲಾಟೆ ಮಾಡೋದಕ್ಕಲ್ಲ, ಜನರ ಪರವಾಗಿ ಕೆಲಸ ಮಾಡಲಿಕ್ಕೆ. ಯಶ್ಪಾಲ್ ಸುವರ್ಣ ಅವರು ಮತ್ತು ಸಿ.ಟಿ. ರವಿ ಅವರು ಬೇರೆ ಪಕ್ಷಗಳ ನಾಯಕರು, ಉನ್ನತ ನಾಯಕರುಗಳು, ಬೇರೆ ಸಮಾಜದ ನಾಯಕರುಗಳ ಮಾರ್ಗದರ್ಶನವನ್ನು ಪಡೆಯೋದು ಹೋಗ್ಲಿ, ಕನಿಷ್ಠ ಪಕ್ಷ ಯಶ್ಪಾಲ್ ಸುವರ್ಣ ಅವರು ಅವ್ರದೇ ಪಕ್ಷದ ನಾಯಕರಾದಂಥ ಹಿರಿಯರಾದಂಥ ಶ್ರೀ ವಿ.ಎಸ್. ಆಚಾರ್ಯ ಅವರು ಯಾವ ರೀತಿ ಸಾರ್ವಜನಿಕವಾಗಿ ನಡವಳಿಕೆ ಮಾಡ್ಕೊಳ್ತಾ ಇದ್ರು ಅನ್ನುವಂಥದ್ದನ್ನಾದ್ರೂ ಅನುಸರಿಸಲಿ. ಕೊನೆಯ ಪಕ್ಷ ಸಿ.ಟಿ. ರವಿ ಅವರು ಚಿಕ್ಕಮಗಳೂರಿನ ಲೋಕಸಭಾ ಸದಸ್ಯರಾಗಿದ್ದಂತ ಶ್ರೀ ಡಿ.ಸಿ. ಶ್ರೀಕಂಠಪ್ಪನವರು ಯಾವ ರೀತಿಯಾಗಿ ನಡವಳಿಕೆಯಲ್ಲಿ ಸಾರ್ವಜನಿಕ ಜೀವನವನ್ನ ಕಾಣ್ತಾ ಇದ್ರು ಅನ್ನೋದನ್ನಾದ್ರೂ ಅವರು ಅನುಕರಿಸಲಿ ಅಂತೇಳಿ ಅವರಿಗೆ ಆಗ್ರಹಿಸ್ತಾರೆ.